ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಸರು ಗೌಡ ಚಾನಲ್. ನೋಡಿ ನಾನು ಯಾಕೆ ಇವ್ನ ಕೈ ತೋರಿಸ್ತಿದ್ದೀನಿ ಅಂದರೆ ಇವನಿಗೆ ಸಣ್ಣ ಸಣ್ಣ ರ್ಯಾಷಸ್ ಆಗಿದೆ. ಬಟ್ ಅಲ್ಲಿ ಕಾಣಿಸ್ತಾ ಇಲ್ಲ ವಿಡಿಯೋದಲ್ಲಿ. ಆ ಥರ ಆಗಿದೆ. ಸಣ್ಣ ಸಣ್ಣಗಾಗಿದೆ. ಬಟ್ ಲೈಟ್ ಬೆಳಕಿಗೂ ಕಾಣಿಸಲ್ಲ, ಬೆಳಕಾಕಿದ್ರೂ ಕಾಣಿಸಲ್ಲ. ಆ ಥರ ಒಳಗೆ ಸಣ್ಣ ಸಣ್ಣ ಸಣ್ಣಕ್ಕಾಗಿದೆ, ರ್ಯಾಷಸ್ ಆಗಿದೆ. ಬಟ್ ಒಂದು 2 ಡೇಸ್ ಜ್ವರ ಇತ್ತು. ಜ್ವರ ಹೊಡೆದ್ಮೇಲೆ ಈ ಥರ ಆಗಿದೆ. ಅದು ಏನು ಅಂತ ಗೊತ್ತಿಲ್ಲ. ಜ್ವರ ಬಂದಿರೋದಕ್ಕೆ ಹಂಗಾಗಿದೆಯಾ ಏನಕ್ಕೆ ಹಂಗಾಗಿದೆ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ಡಾಕ್ಟ್ರ್ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾನು ನಮ್ಮಮ್ಮನ ಕೇಳಿದೆ, ಅಮ್ಮ ಆಗಿದೆಯಾ ಅಂತ. ನಮ್ಮಮ್ಮ ಏನು ಯಾವುದಕ್ಕೂ ಪಕ್ಕದ ಮನೆಯವ್ರಿಗೆ ತೋರಿಸು ಅಂದರು. ನಾನು ಆ ಪಕ್ಕದ ಮನೆ ಆಂಟಿಗೆ ತೋರಿಸ್ದೆ. ಬಟ್ ಅವ್ರು ಇನ್ನೂ ಏನೂ ಕಾಣ್ತಾ ಇಲ್ಲ. ಕಣ್ಣು ನಾಳೆ ನೋಡೋಣ ಸ್ವಲ್ಪ, ಈಗ ಇನ್ನೂ ಏನೂ ಕಾಣ್ತಾ ಇಲ್ಲ ಅಂದರು. ಆದರೂ ನನಗೆ ಯಾಕೋ ಭಯ. ಡಾಕ್ಟ್ರ್ ಹತ್ರ ಹೋಗೋಣ ಅಂದ್ಬಿಟ್ಟು ದೇವ್ರ ದೀಪ ಹಚ್ಬಿಟ್ಟು, ಸಂಜೆ ಆಗಿದೆ, ಆಗಲೇ 6 o'clock ಆಗಿದೆ. ದೇವ್ರ ದೀಪ ಹಚ್ಬಿಟ್ಟು ಹೋಗೋಣ ಅಂತ ಕುಂಡ್ರಿಸ್ಕೊತಾ ಇದ್ದೀನಿ. ಕುಂಡ್ರಿಸ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೋತಾನೆ ಕೈ ಮುಕ್ಕೊಂಡು. ಒಂದೆರಡು ಇದು ಹೇಳ್ತಾನೆ, ಸಹಸ್ರನಾಮನ ಹೇಳ್ಬಿಟ್ಟು ನೆಕ್ಸ್ಟು ದೀಪ ಹಚ್ಬಿಟ್ಟು. ಯಾವಾಗಲೂ ಹಿಂಗಾಗಿರಲಿಲ್ಲ ಇವನಿಗೆ. ಈ ಟೈಮಲ್ಲಿ ಹಿಂಗಾಗಿದೆ. ಬಟ್ ನನಗೆ ತುಂಬ ಭಯ ಆಗ್ತಿದೆ. ಅದು ಫುಲ್ಲು ಬೆರಳಲ್ಲೆಲ್ಲ ಜಾಸ್ತಿ ಆಗಿದೆ. ಡಾಕ್ಟ್ರ್ ಹತ್ರ ಹೋದೆ, ಇನ್ನು ಡಾಕ್ಟ್ರ್ ಏನು ಹೇಳ್ತಾರೋ ಅನ್ನೋದೇ ಭಯ ನನಗೆ. ಇಲ್ಲಿ ಬೆರಳತ್ರ, ಅಂಗೈಲಿ ಎಲ್ಲದೂ ಜಾಸ್ತಿ ಆಗಿದೆ. ಬಟ್ ಕೆರೆದ್ಬಿಟ್ರೆ ಅದು ತುಂಬ ಗಾಯ ಆದಂಗೆ ಆಗಿಬಿಡುತ್ತೆ. ಈಗ ಆ ಥರ ಗುಳ್ಳೆ ಆಗಿದ್ದಾಗ ಕೆರೆದ್ಬಿಟ್ರೆ ತುಂಬ ರ್ಯಾಷಸ್ ಆಗುತ್ತೆ. ಬಟ್ ಅವನಿಗೆ ಬಾಯಲ್ಲೂ ಕೂಡ ಆಗಿದೆ. ಅವ್ನಿಗೆ ಅನ್ನ ತಿನ್ನೋಕ್ಕಾಗ್ತಾಯಿಲ್ಲ, ಆ ಥರ ಆಗಿದೆ. ಅನ್ನ ತಿನ್ಸೋಕ್ಕೆ ಹೋದರೆ ಅಳ್ತಾನೆ, ಅಮ್ಮ ಬೇಡ, ಅನ್ನ ಬೇಡ ಅಂತ ಅಳ್ತಾನೆ. ಆ ಥರ ಆಗಿದೆ. ಬಟ್ ಏನು ಮಾಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ ನನಗೆ. ನೋಡೋಣ ಡಾಕ್ಟ್ರ್ ಏನು ಹೇಳ್ತಾರೆ. ಅದಕ್ಕೇ ಟೈಮ್ ಆಗೋಗಿದೆ. ಡಾಕ್ಟ್ರು ಬರೋದು 6 ಗಂಟೆಗೆ. ನಾನು ಅಲ್ಲಿ 6 ಗಂಟೆಗೆ ದೀಪ ಹಚ್ಬಿಟ್ಟು ಇಷ್ಟೊತ್ತಿಗೆ ಒಂದು 10-20 ಜನ ಆಗೋಗಿರ್ತಾರೆ, ಹೆಸ್ರು ಬರೆಸಿರ್ತಾರೆ. ಅದಕ್ಕೆ ನಾನು ಹೋಗಿ ಅಲ್ಲೇ ಫೋನ್ ಏನು ಮಾಡಲಿಲ್ಲ. ಅಲ್ಲೇ ಹೋಗಿ ಹೆಸ್ರು ಬರ್ಸೋಣ ಅಂದ್ಕೊಂಡು ಬಿರ್ಬಿರ್ನೆ ಮನೆ ಕೆಲಸ ಏನಿದೆ ಅದೆಲ್ಲ ಮುಗಿಸ್ಕೊಂಡು ಹೋಗೋಣ. ಸುಮ್ಮನೆ ಅಲ್ಲಿಂದ ಬರೋತ್ತಿಗೆ ಲೇಟ್ ಆಗುತ್ತೆ ಅಂದ್ಕೊಂಡು ಫಸ್ಟು ಎಲ್ಲ ಮನೆ ಕೆಲಸ ಮುಗಿಸ್ಕೊಂಡು ದೇವ್ರ ದೀಪನೂ ಹಚ್ಬಿಟ್ಟು ಅದಕ್ಕೆ ಹೊರಡೋಣ ಅಂತ ಹೊರಡ್ತಾ ಇದ್ದೀನಿ. ನೋಡಿ ಹೊರಟಿದ್ದೀನಿ ನಾನು. ಇಲ್ಲಿ ಕೂತಿದ್ದಾನೆ. ಇಲ್ಲಿ ಬಂದು ಇದು ಕಾವೇರಿ ಕ್ಲಿನಿಕ್ ಅಂತ. ಇವನು ಹುಟ್ಟಿದಾಗಿಂದನೂ ಇಲ್ಲಿಗೆ ಹೋಗೋದು ನಾನು ಜಾಸ್ತಿ. ಅದಕ್ಕೆ ಇಲ್ಲಿ ಕರ್ಕೊಬಂದಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.